ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೂಪರ್ ಆಗಿರೋಂಥ ಬ್ಯೂಟಿಫುಲ್ ಕಲೆಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಬ್ಯಾಂಗಲ್ಸ್ ಇದೆ, ಜುಮ್ಕಾಸ್ ಇದೆ, ಚೋಕರ್ಸ್ ಇದೆ, ಎಲ್ಲ ಸ್ಟೋನಲ್ಲಿದೆ. ಇನ್ನು ಕೆಲವೆಲ್ಲ ಗೋಲ್ಡಲ್ಲಿದೆ. ತುಂಬ ಚೆನ್ನಾಗಿದೆ. ಕೊನೆವರೆಗೂ ವಿಡಿಯೋ ನೋಡಿ, ಯಾಕಂತಂದರೆ ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಮೇಯ್ನ್ ನಿಮಗೆ ನೀವು ಕೆಲವುದನ್ನ ಸಿಲ್ವರ್ ಕಾಂಬಿನೇಷನ್ ಇರೋ ಸ್ಯಾರಿ ಆಗಲಿ, ಲೆಹೆಂಗಾ ಆಗಲಿ ಅದಕ್ಕೆ ವೇರ್ ಮಾಡ್ಬೋದು. ಇನ್ನು ಮಿಕ್ಕಿದ್ದನ್ನು ಯಾವುದಾದ್ರೂ ಗೋಲ್ಡ್ ಕಾಂಬಿನೇಷನ್ ಇರೋದಕ್ಕೆ ವೇರ್ ಮಾಡ್ಬೋದು. ಯಾಕಂತಂದರೆ ಇವಾಗ ಗೋಲ್ಡು, ಸಿಲ್ವರು ಮತ್ತು ಇನ್ನೊಂದು ಏನಪ್ಪ ಅದು ಹೆಸರೇ ಮರ್ತೋಯ್ತು. ಅದನ್ನ ಇನ್ನೊಂದು ಕಲರ್ದಿದೆ. 3 ಕಲರ್ಗೂ ತುಂಬಾ ಕೆಲವೆಲ್ಲ ಡಿಫ್ರೆಂಟಾಗಿ ಬರುತ್ತೆ. ಆಲ್ಮೋಸ್ಟು ಗೋಲ್ಡು ಮತ್ತು ಸಿಲ್ವರ್ಗೆ ಜಾಸ್ತಿ. ಬ್ಯಾಂಗಲ್ಸು ಬಂದಿದೆ ಇವಾಗ, ಸ್ಟೋನ್ ಬ್ಯಾಂಗಲ್ಸು ಸಿಲ್ವರಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಆರ್ಡಿನರಿ ಆಚೆ ಕಡೆ ಪರ್ಚೇಸ್ ಮಾಡಿದ್ದೆ. ಅದನ್ನು ಒಂದು ಸಲ ನನ್ನ ಹತ್ರ ಇರೋವಂಥ ಜ್ಯುವೆಲರಿನ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಟೈಮೇ ಆಗೋದಿಲ್ಲ. ನೋಡ್ಕೊಂಡು ಅದನ್ನು ಮಾಡ್ತೀನಿ ಖಂಡಿತ. ಇದು ನೋಡಿ ಸ್ಟೋನಲ್ಲಿದೆ, ನೆವಿ ಬ್ಲೂಗಿದೆ. ವೈಟ್ ಸ್ಟೋನು ವಿತ್ ನೆವಿ ಬ್ಲೂ ಇದೆ. ಇದು ಫುಲ್ಲು ವೈಟಲ್ಲಿದೆ. ಡಿಫ್ರೆಂಟಾಗಿರೋ ಕಲೆಕ್ಷನ್ ತಗೊಂಡು ವೇರ್ ಮಾಡಿದಾಗ ಏನಾಗುತ್ತೆ, ನೋಡೋರ ಕಣ್ಣಿಗೆ ಕುಕ್ಕದಂಗೆ ಆಗುತ್ತೆ. ಅಯ್ಯೋ ಇದು ಗೋಲ್ಡಾ ಅಥವಾ ನಾರ್ಮಲಿ ಅದೋ ಆಚೆ ಇಮಿಟೇಷನ್ ಜ್ಯುವೆಲರಿನ 1 ಗ್ರಾಮ್ ಗೋಲ್ಡಾ ಅಂತ ಯೋಚನೆ ಮಾಡ್ತಾರೆ. ಎಲ್ಲಿ ತೊಗೊಂಡೆ ಏನು ಅಂತ ಕೇಳ್ತಾರೆ. ಅವಾಗ ಏನು ಅನಿಸುತ್ತೆ, ಪರವಾಗಿಲ್ಲ ಎಲ್ಲರೂ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ಕ್ರೇಜ್ ಆಗಲಿ, ಒಂದು ನಾವು ಏನು ಬೆಳೆಸ್ಕೊಂಡಿರ್ತೀವೋ ಅದ್ರ ಮೇಲೆ ನಮ್ಗೆ ಅನಿಸುತ್ತೆ ಇದೇ ಥರದ್ದು ನಾನು ಪರ್ಚೇಸ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ನಂದು ಈ ಫಂಕ್ಷನ್ಗೆ ಆಗುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಹೇಳಿದ್ದು. ಗೋಲ್ಡಲ್ಲೂ ಇದೆ ಮತ್ತು ಸಿಲ್ವರಲ್ಲೂ ಇದೆ. ಇದು ನೋಡಿ ಬ್ಯಾಂಗಲ್ ಹೇಗಿದೆ ಅಂತ. ಮಧ್ಯದಲ್ಲಿ ಫ್ಲವರು, ಪಕ್ಕದಲ್ಲಿ ಸ್ಟೋನ್ ಹೇಗಿದೆ ಅಂತ. ವೈಟ್ ಸ್ಟೋನಲ್ಲಿದೆ ಮತ್ತು ಕಲರ್ ಸ್ಟೋನ್ಸಲ್ಲಿದೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವುದೇ ಒಂದು ಡ್ರೆಸ್ಗಾಗಲಿ ನಮ್ಮ ಸ್ಯಾರಿಗಾಗಲಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಜುಮ್ಕಾ ನೋಡಿ ಹೇಗಿದೆ ಅಂತ. ಒಳ್ಳೆ ಕಾಂಬಿನೇಷನ್ ಜುಮ್ಕಾ. ಪಿಂಕು, ವೈಟು ಮತ್ತು ಗ್ರೀನಲ್ಲಿ ಬರುತ್ತೆ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ. ಒಳ್ಳೆ ಗೊಂಬೆ ಥರ ಇದೆ. ಮುಖ, 2 ಕೈ ಮತ್ತು ಕೆಳಗಡೆ ಹ್ಯಾಂಗಿಂಗ್ ಥರ. ಇದು ರಾಮ ಗ್ರೀನಲ್ಲಿದೆ. ಒಂದೊಂದು ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ಅಪ್ಪ ಯಾವಾಗ ತೊಗೊಳ್ಳೋಣ ಅಂತ ಅನಿಸುತ್ತೆ. ಕಾಸಿರೋರು ಖಂಡಿತ ತೊಗೊಳ್ಬೋದು. ನನಗಂತೂ ಈ ಪಿಕ್ಚರ್ಗಳು ನೋಡೇ ನಾನು ತೊಗೋಬೇಕು ಅಂತ ಆಸೆ ಆಗುತ್ತೆ. ಬಟ್ ಫಂಕ್ಷನ್ ಇಲ್ಲ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಫಂಕ್ಷನ್ ಬಂದರೆ ಖಂಡಿತ ಪರ್ಚೇಸ್ ಮಾಡ್ತೀನಿ. ಬೇಸಿಕ್ ನಾನು ಯಾವ ರೇಂಜಿಂದ ತೊಗೋಬೇಕು ಅಂದ್ಕೊಳ್ತೀನೋ ಆ ರೇಂಜಿಂದ ನನಗೆ ಯಾವುದಾದ್ರೂ ಒಂದು 500ಇಂದ 1000, 2000ವರೆಗೂ ತೊಗೊಳ್ತೀನಿ. ಯಾಕಂದ್ರೆ ನಾನು ಅವಾಗ ತೊಗೊಂಡಿದ್ದು ಐಟಮ್ಸೇ ಸೇಮ್ ಜ್ಯುವೆಲರಿಗಳೆಲ್ಲ ಇವಾಗ 650, 700ಗೆ ಬಂದುಬಿಟ್ಟಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನೋಡಿ ಕಾದು ತೊಗೊಳ್ಳಿ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ. ಮತ್ತು ಇದನ್ನು ನಾವು ಹೇಗೆ ಸ್ಟೋರ್ ಮಾಡ್ತೀವೋ ಅದೇ ಥರ ಇದು ವರ್ತಿಯಾಗಿ ನಮಗೆ ಬಾಳಿಕೆ ಬರುತ್ತೆ. ನಾವು ಸಾಯೋವರೆಗೂ ಹೇಗೆ ಇಟ್ಕೊಳ್ತೀವೋ ಅದೇ ಥರ ಚೆನ್ನಾಗಿ ಕಾಣುತ್ತೆ. ನೋಡಿ ಹೇಗಿದೆ ಸ್ಟೋನ್ ಬ್ಯಾಂಗಲ್ಲು. ಇದು ಯಾವ ಗೋಲ್ಡ್ಗಿನ್ನ ಕಡಿಮೆನೇ ಇಲ್ಲ ಅಂತ ಹೇಳ್ಬೋದು. ಇದರಲ್ಲಿ ನೀವು ಈ ಸರ ನೋಡಿದ್ರಲ್ಲ, ಇದಕ್ಕೆ ಮುಂಚೆ ಗ್ರೀನಲ್ಲಿ ನೋಡಿದ್ರಿ, ಈಗ ಮೆರೂನಲ್ಲಿದೆ. ಬ್ಯಾಂಗಲ್ ನೋಡಿ ಸಿಲ್ವರ್ ಬ್ಯಾಂಗಲ್ಲು ಮತ್ತು ಅದ್ರ ಜೊತೆಗೆ ಪಿಂಕ್ ಕಲರ್ ಸ್ಟೋನ್ ಇದೆ. ಇದು ಅಷ್ಟೇ ಫುಲ್ ಸಿಲ್ವರ್ ಸ್ಟೋನ್ ಇದೆ. ಅದಕ್ಕೆ ಹೇಳಿದ್ದು, ನಿಧಾನಕ್ಕೆ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಥರ ಕಲೆಕ್ಷನ್ ಇದೆ. ಮ್ಯಾಟ್ ಫಿನಿಶಿಂಗ್ ಇದೆ, ನೆಕ್ಲೆಸ್ಗಳಿದೆ, ಚೋಕರ್ಗಳಿದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಮುಂಚೆ ನೋಡಿದ್ರೆ ಸಿಲ್ವರಲ್ಲಿ, ಇವಾಗ ನೋಡಿ ಗೋಲ್ಡಲ್ಲಿದೆ, ಗೋಲ್ಡ್ ಸ್ಟೋನಲ್ಲಿ. ಸಿಂಪಲ್ ವೇರ್ ಮಾಡೋಕ್ಕೂ ಬ್ರೇಸ್ಲೆಟ್ ಥರನೂ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಈ ಥರ ಒಂದು ಚಾನಲ್ ಇದೆ ನೋಡು, ಅದ್ರಲ್ಲಿ ನಿನಗೆ ಬೇಕಾಗಿರೋ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಸ್ಕ್ರೀನ್ಶಾಟ್ ಕಳಿಸಿ, ಪ್ರೈಸ್ ಹೇಳ್ತೀನಿ, ಪರ್ಚೇಸಿಂಗ್ ಡೀಟೇಲ್ ಹೇಳ್ತೀನಿ, ಎಲ್ಲ ಥರನೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಹೇಗೆ ಪರ್ಚೇಸ್ ಮಾಡೋದು, ಎಷ್ಟು ದಿನ ಆಗುತ್ತೆ ಬರೋದಕ್ಕೆ ಎಲ್ಲ ಹೇಳ್ತೀನಿ. ಆಲ್ಮೋಸ್ಟ್ ಆಲ್ 5 to 7 ಡೇಸ್ ಒಳಗಡೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.